ನೀವೇನಾದರೂ ಕಲೆ, ಸಾಹಿತ್ಯ, ವಿಜ್ಞಾನ ಎಲ್ಲವೂ ಒಂದೇ ಕ್ಷೇತ್ರದಲ್ಲಿ ನೋಡೋದು ಬಯಸ್ತಿದ್ರೆ ನೀವು ಬರಬೇಕಾಗಿರೋ ಸ್ಥಳ ಇದು. ಲಿಟ್ರಲಿ ನಮ್ಮ ಗೌರ್ಮೆಂಟ್ ಅವ್ರು ಏನಾದರೂ ನಮ್ಮ ಟ್ಯಾಕ್ಸ್ ಅಮೌಂಟಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಾನು ನೋಡಿದ ಮಟ್ಟಿಗೆ ಅಂದರೆ ಈ ಪ್ರತಿಷ್ಠಾನ ಅಂತ ಹೇಳ್ಬೋದು. ನಮಸ್ಕಾರ ಗುರುಗಳೇ, ನನ್ನ ಈ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಹೇಗಿದ್ದೀನಿ? ಕೊಟ್ಟಿಗೆಹಾರ. ನಾನು ಬೆಂಗಳೂರಲ್ಲಿ ಆದಷ್ಟು ಲೇಟಾಗಿ ಬಸ್ಸಿದ್ದೆ, ಬಟ್ ಇಲ್ಲಿ ಕೊಟ್ಟಿಗೆಹಾರ ರೀಚ್ ಆಗೋಷ್ಟರಲ್ಲಿ 4:15 ಆಗಿತ್ತು. 4:15 ಕೊಟ್ಟಿಗೆಹಾರ ಈ ಥರ ಇತ್ತು. ಸೂರ್ಯ ಹುಟ್ಟೋವರೆಗೂ ಸೂರ್ಯನಿಗೋಸ್ಕರ ಕಾತ್ಕೊಂಡು ಮತ್ತೆ ಒಂದು ನೀರು ದೋಸೆ ತಿಂದ್ಕೊಂಡು ಇವತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ ಮತ್ತು ಅವರು ಮನೆ ನಿರುತ್ತರ ಎರಡನ್ನೂ ಸಹ ನೋಡಿಕೊಂಡು ನಿಮಗೂ ಸಹ ತೋರಿಸ್ತೀನಿ ಬನ್ನಿ. ರಾಜ್ ಬಿ ಶೆಟ್ರು ಹೇಳ್ದಂಗೆ ಮನುಷ್ಯ ತನ್ನ ಮನೆಯಲ್ಲಿ ತಾನಾಗಿರ್ತಾನೆ, ಬೇರೆಯವ್ರ ಮನೆಯಲ್ಲಿ ಬೇರೆಯವನಾಗಿರ್ತಾನೆ, ಪ್ರಯಾಣದಲ್ಲಿ ಮಾತ್ರ ತಾನಾಗಿರ್ತಾನೆ ಅಂಥ ಜನಗಳನ್ನೆಲ್ಲ ಇಲ್ಲಿ ಕೂತ್ಕೊಂಡು ನೋಡ್ತಾ, ಸೂರ್ಯ ಹುಟ್ಟಿದ ಮೇಲೆ ಒಂದು ನೀರು ದೋಸೆ ತಿಂತ, ಇಲ್ಲಿನ ಲೋಕಲ್ ಫುಡ್ಡನ್ನು ತಿಂತ ನಾವು ಹೋಗೋಣ ಬನ್ನಿ. ಸೂರ್ಯ ದೇವರು ಹುಟ್ಟೋದ್ರೊಳಗಡೆ ನಾವು ನಿದ್ದೆ ಮಾಡೋಣ. ಗುಡ್ ನೈಟ್. ಈಗ ಟೈಮ್ ಮಾರ್ನಿಂಗ್ 7 ಗಂಟೆ. 7 ಗಂಟೆಯಲ್ಲಿ ಕೊಟ್ಟಿಗೆಹಾರ ಈ ಥರ ಕಾಣಿಸುತ್ತೆ. ಈಗ ತಾನೇ ಒಳ್ಳೆ ನಿದ್ದೆ ಮಾಡಿ ಮುಗಿಸಿ ಅಲ್ಲೊಂದು ಟೀ ಕುಡಿದು ಮತ್ತು ಈಗ ನಾವು ಹೋಗ್ತಾ ಇರೋದು ನೀರು ದೋಸೆ ತಿನ್ನೋಣ ಅಂತ. ನನಗೆ ಮಂಗಳೂರು ಉಡುಪಿಯಲ್ಲಿ ಒಬ್ಬ ಫ್ರೆಂಡ್ ಇದ್ರು, ಅವ್ರನ್ನ ಕೇಳ್ಕೊತಿದ್ದೆ ನಾನು, ನೀರು ದೋಸೆ ಕೊಡಿಸು ಅಂತ. ಅವ್ರು ಕೊಡಿಸ್ಲೇ ಇಲ್ಲ. ಹೌದು, ಅವ್ರು ಚಾಲೆಂಜ್ ಮೇಲೆ ಬಂದು ತಿಂತಿರೋದು. ಅವರು ನೋಡ್ತಿರ್ತಾರೆ ಮೇ ಬಿ ಇದನ್ನ. ಈಗಲೂ ತಂದು ಕೊಡಿ ಮೇಡಮ್, ಮಂಗಳೂರು ಬಂದ್ಸ್ಕೊಡಿ. ಕೊಟ್ಟಿಗೆಹಾರ ಅಂತ ಕರೀಲಿಕ್ಕೆ ಇಲ್ಲೊಂದು ಇತಿಹಾಸ ಕೂಡ ಒಂದು ಸಾಕ್ಷಿ ಇದೆ. ಕೊಟ್ಟಿಗೆ ಪ್ಲಸ್ ಹಾರ ಅಂದರೆ, ಕೊಟ್ಟಿಗೆ ಅಂದರೆ ಹಸು ಮತ್ತು ಕುದುರೆಗಳನ್ನ ಕಟ್ಟುವಂತಹ ಜಾಗ, ಹಾರ ಅಂದರೆ ವಿಶಾಲವಾದ ಬಯಲು, ಅದಕ್ಕೋಸ್ಕರ ಇದನ್ನ ಕೊಟ್ಟಿಗೆಹಾರ ಅಂತ ಕರೀತಾರೆ. ಈ ಧರ್ಮಸ್ಥಳ ಮತ್ತು ಚಾರ್ಮುಡಿ ಘಾಟ್ಗೆ ಹೋಗೋ ದಾರಿಯಲ್ಲಿ ನಾವು ಬಸ್ ಸ್ಟ್ಯಾಂಡಿಂದ ಇದೇ ಕಡೆ 1 ಕಿಲೋಮೀಟರ್ ನಾವು ನಡ್ಕೊಂಡು ಹೋದರೆ ಸಿಗೋದೆ ನಮಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ. ಇದನ್ನ ಮುಗಿಸ್ಕೊಂಡು ನಾವು ಅವರ ಮನೆ ಆದಂತಹ ನಿರುತ್ತರ, ಅಲ್ಲಿ ಅವರು ಸುಮಾರು ಅನೇಕ ವರ್ಷಗಳ ಕಾಲ ಅಲ್ಲಿ ಜೀವನ ಮಾಡಿರ್ತಾರೆ. ಅವರೇ ಒಂದು ಸ್ವಂತವಾದ ತೋಟ ಮಾಡಿಕೊಂಡು ಅಲ್ಲಿಗೂ ಸಹ ಹೋಗೋಣ ಬನ್ನಿ. ರಸ್ತೆ ನೋಡಿ ಸೂಪರ್ ಆಗಿದೆ, ಜಸ್ಟ್ 1 ಕಿಲೋಮೀಟರ್ ಅಷ್ಟೇ, ಆರಾಮಾಗಿ ನೋಡ್ಕೊತ ಹೋಗ್ಬೋದು. ಹೋಗ್ಬೇಕಾದ್ರೆ ನಾನು ಒಬ್ಬನೇ ಇದ್ದೆ, ಈಗ ನನ್ನದೇ ಆದಂತಹ ಒಂದು ಗ್ಯಾಂಗ್ ಇದೆ. ಗ್ಯಾಂಗ್ ಹೆಂಗಿದೆ? ಹಾಂ, ಒಂದು ವೈಟು, ಒಂದು ಬ್ಲ್ಯಾಕು, ಒಂದು ವೈಟ್ ಆ್ಯಂಡ್ ಬ್ಲ್ಯಾಕು. ಹತ್ರ ಏನೂ ಇಲ್ಲ. ಹಿಂಗೆ ಫ್ರೆಂಡ್ಸು ನನ್ನೇ ಫಾಲೋ ಮಾಡ್ತಿದ್ದಾರೆ. ಬೊಗಳ್ತಿದ್ದೆ ಗುರು, ಫುಲ್ ಗ್ರ್ಯಾಂಡ್ ಗಾಬರಿ ಆಗ್ತಿದೆ. ರೋಡ್ ಮಾತ್ರ ಸಖತ್ ಖಾಲಿ ಇದೆ. ಎಷ್ಟೋ ದಿನಗಳಿಂದ ಅಂದ್ಕೊತಿದ್ದೆ ಈ ಥರ ಕಾಡು ಮಧ್ಯದಲ್ಲಿ ಒಂಟಿ ರಸ್ತೆಯಲ್ಲಿ ನಡ್ಕೊಂಡು ಬರಬೇಕು ಅಂತ. ಇವತ್ತು ನಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಜೊತೆ ಇವರು ಸಹ ಜಾಯ್ನ್ ಆಗಿದ್ದಾರೆ. ಎಲ್ಲಿಗೆ ನೀವೆಲ್ಲ? ಹಾಂ, ಮಾತು ಬರಲ್ವಾ? ಇಲ್ಲ, ಮಾತು ಬಂದರೂ ಮಾತಾಡ್ತಿರೋ ಆ್ಯಟಿಟ್ಯೂಡಾ? 15 ನಿಮಿಷದ ಸ್ಮಾಲ್ ವಾಕ್ನ ನಂತರ ನಾನು ರೀಚ್ ಆಗಿದ್ದೆ ಪ್ರತಿಷ್ಠಾನದಲ್ಲಿ. ಬಟ್ ಏನು ಮಾಡಲಿ, ಪ್ರತಿಷ್ಠಾನ ಲಾಕ್ ಆಗಿದೆ. ಓಪನಿಂಗ್ ಟೈಮ್ ಬಂದು 10:30 ಅಂತೆ. 10:30ವರೆಗೂ ಇಲ್ಲೇ ವೇಟ್ ಮಾಡಬೇಕು. ಹೊರಗಿಂದ ಈ ಥರ ಕಾಣುತ್ತೆ. ಇಲ್ಲಿ ಲೊಕೇಶನ್ ಏನು ಸಖತ್ತಾಗಿದೆ ಅಂದರೆ, ಅಲ್ಲಿ ಪ್ರತಿಷ್ಠಾನ ಇದೆ, ಇಲ್ಲಿ ನನ್ನ ಬ್ಯಾಗಲ್ಲಿ ಇಟ್ಟಿದ್ದೀನಿ, ಅಲ್ಲಿ ರೆಸ್ಟ್ ಮಾಡ್ತಿದ್ದೀನಿ. ಇಲ್ಲೊಂದು ಊರದ್ದು ಎಂಟ್ರೆನ್ಸ್ ಇದೆ, ಮತ್ತು ಇದೆಲ್ಲ ಊರು. ಏನು ಸಖತ್ತಾಗಿದೆ ಲೊಕೇಶನಲ್ಲಿ. ಪ್ರತಿಷ್ಠಾನ ಓಪನ್ ಆಗೋದು 10:30ಗೆ.
ಅಲ್ಲಿವರೆಗೂ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು? ಬನ್ನಿ, ಈ ಕಡೆ ಸ್ಕೂಲು ಮತ್ತು ಊರು ಎಲ್ಲ ಇದೆ, ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಬರೋಣ ಯಾವ ಥರ ಇದೆ ಏನು ಅಂತ. ಏಕಲವ್ಯ ಸ್ಕೂಲ್ ಅಂತೆ ಇದು, ಪ್ರತಿಷ್ಠಾನ ಅದ್ರ ಪಕ್ಕದಲ್ಲೇ ಇದೆ. ಏನು ಗುರುಗಳೇ, ರೋಡ್ ಇಟ್ಟು ಸಖತ್ತಾಗಿದೆ. ಮೇಲೆ ಬೆಟ್ಟ, ಇಲ್ಲೊಂದು ಮನೆ, ಇಲ್ಲೊಂದು ರಸ್ತೆ, ಇಲ್ಲಿ ನಾನು, ನನ್ನ ಡ್ರೀಮ್ ಲೊಕೇಶನ್ಸ್ ಇವೆಲ್ಲ. ಇಲ್ಲೇ ಹೋಗ್ತಾ 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 ನಡ್ಕೊಂಡು ಹೋಗ್ತಾ ಇಲ್ಲಿ ನೋಡಿದ್ರೆ ಒಂದು ಚಿಕ್ಕ ಜರಿ ಇದೆ, ಚಿಕ್ಕ ನೀರು ಹರಿಯೋ ಜರಿ. ಹರ್ಕೋಂತ ಹೋಗ್ತಿದೆ. ಕಾಫಿ ಬೀಜ. ಸಖತ್ತಾಗಿದೆ ಈ ರೋಡ್ ಆಗಲಿ, ಮನೆಗಳಾಗಲಿ. ಇದು ಮೇ ಬಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಮೇ ಬಿ ಮಳೆಗಾಲದಲ್ಲಿ ಫುಲ್ಲು ಜೋರಾಗಿ ನೀರು ಹರಿಬೋದು ಅನಿಸುತ್ತೆ. ಈಗ ಮಳೆ ಇಲ್ದಿರೋ ಕಾರಣದಿಂದ ಇದೆಲ್ಲ ಸ್ವಲ್ಪ ನೀರು ಕಡಿಮೆ ಆಗಿ ಬತ್ತೋಗಿದೆ. ಚೆನ್ನಾಗಿದೆ ಲೊಕೇಶನ್ಸ್ ಮಾತ್ರ. ಅದು ಓಪನ್ ಮಾಡೋದು ಲೇಟ್ ಆಗುತ್ತೆ ಅಂತ ಈ ಕಡೆ ಬಂದಿದ್ದಕ್ಕೇನು ಮೋಸ ಇಲ್ಲ. ಫೈನಲಿ ಗೇಟ್ ಓಪನ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಗೇಟೇ ಬರ್ತಿಲ್ಲ ಗುರು. ಈ ಬೋರ್ಡ್ ಇದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ, ಕೊಟ್ಟಿಗೆಹಾರ. ಒಂದು ಒಳ್ಳೆ ಲೊಕೇಶನಲ್ಲಿ ಇದನ್ನ ಕಟ್ಟಿದ್ದಾರೆ. ಮತ್ತು ಚಿಟ್ಟೆಗಳ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಒಂದೊಂದು ಬೋರ್ಡಲ್ಲಿ ಒಂದೊಂದು ಚಿಟ್ಟೆಯ ಬಗ್ಗೆ ಇನ್ಫಾರ್ಮೇಷನ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ತೇಜಸ್ವಿ ಲೋಕ ನೇಮ್ ಬೋರ್ಡ್. ಇದು ಕಾಫಿ ಬೀನ್ಸ್. ಇದನ್ನ ಇಡಲಿಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ, ತೇಜಸ್ವಿಯವರು ಕಾಫಿ ಸಣ್ಣ ಬೆಳೆಗಾರರ ಏಳಿಗೆಗಾಗಿ ತುಂಬ ಪರಿಶ್ರಮ ಪಟ್ಟಿರ್ತಾರೆ. ಅದಕ್ಕೋಸ್ಕರ ಅದರ ನೆನಪಿನಲ್ಲಿ ಇದಿಟ್ಟಿರ್ತಾರೆ. ಲೈಬ್ರರಿ ಹೊರಗಡೆಯಿಂದ ಈ ಥರ ಕಾಣುತ್ತೆ. ಸಾಕಲ್ಲ? ಕನ್ನಡದ ಹೆಮ್ಮೆಯ ಕವಿ ರಾಷ್ಟ್ರಕವಿ ಕುವೆಂಪು, ಹೇ ಗುರುವೆ ಕಳುವು ಕಲಾಭಕ್ತನನು, ಕಾವ್ಯಾಸಕ್ತನನು, ಕಳುವು ನಿರಂಕುಶ ಮುಕ್ತನನು, ಮೌಢ್ಯ ವಿರುಕ್ತನನು, ಕಳುವು ಮನು ಸ್ವಾತಂತ್ರ್ಯನನ್ನು ಎಂದೆಲ್ಲ ಬಯಸಿ ಪಡೆದ ಸುಪುತ್ರ ನಮ್ಮ ತೇಜಸ್ವಿ. ತೇಜಸ್ವಿರವರು ಕನ್ನಡ ಸಾಹಿತ್ಯದ ಅತ್ಯುನ್ನತ ಪ್ರಭಾವಶಾಲಿ ಬರಹಗಾರರಲ್ಲಿ ಒಬ್ಬರಾಗಿದ್ದರು. ಕುವೆಂಪು ಮಗನಾಗಿದ್ದರೂ ತಮ್ಮದೇ ಆದ ವಿಶೇಷ ಬರವಣಿಗೆ ಮತ್ತು ಸ್ವತಂತ್ರ ಚಿಂತನೆಯಿಂದ ಓದುಗರಲ್ಲಿ ಒಂದು ಪ್ರಭಾವವನ್ನು ಬೀರಿದಂಥವರು. ಮಾತನಾಡದೇ ಇರುವ ಮೌನವೂ ಒಂದು ಮಾತು. ಮನುಷ್ಯ ಚರಿತ್ರೆಯಿಂದ ಪಾಠ ಕಲಿಯುವುದಿಲ್ಲ ಎನ್ನುವುದೇ ನಮಗೆ ಚರಿತ್ರೆ ಕಲಿಸುವ ಪಾಠ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಭಾಗ. ಈ ಬುಕ್ಸ್ ಇವಾಗೆಲ್ಲ ನೀವೇನು ನೋಡ್ತಿದ್ರಲ್ಲ, ಇದೆಲ್ಲ ಫಸ್ಟ್ ಕಾಪಿ. ತೇಜಸ್ವಿ ಅವರು ಬರೆದಂತಹ ಪುಸ್ತಕಗಳ ಮೊದಲ ಕಾಪಿ ಇದಾಗಿರುತ್ತೆ. ಇದನ್ನು ಇನ್ನೂ ಹಾಗೆ ಇಟ್ಟಿದ್ದಾರೆ. ತೇಜಸ್ವಿ ಅವರ ಮಂತ್ರ ಮಾಂಗಲ್ಯದ ಲಗ್ನ ಪತ್ರಿಕೆ, ಮದುವೆ ಪತ್ರ, ಕುವೆಂಪುರವರ ಕೈ ಬರಹದಲ್ಲಿ. ತೇಜಸ್ವಿರವರ ಕೈ ಬರಹ.
ಇವರು ಹುಟ್ಟಿದ್ದು ಸೆಪ್ಟೆಂಬರ್ 8, 1938 ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ. ಕುವೆಂಪು ಮತ್ತು ಹೇಮಾವತಿಯ 4 ಜನ ಮಕ್ಕಳಲ್ಲಿ ಮೊದಲಿಗರಾಗಿ ಇವರು ಜನಿಸಿದರು. ಇವರು ಅಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ತದನಂತರ ತಮ್ಮ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿನ ಮಹಾರಾಜು ಕಾಲೇಜಿನಲ್ಲಿ ಸೇರಿಕೊಂಡರು. ಕುವೆಂಪುರವರನ್ನು ಕಾಡಿನಿಂದ ನಾಡಿಗೆ ಹೋದ ದೊರೆ ಎಂದರೆ KP ಪೂರ್ಣಚಂದ್ರ ತೇಜಸ್ವಿಯರವರನ್ನು ನಾಡಿನಿಂದ ಕಾಡಿಗೆ ಬಂದ ಮಹಾರಾಜ ಅಂತ ಸಹ ಕರೀತಾರೆ. ಯಾಕೆಂದರೆ ಕುವೆಂಪುರವರು ಶಿವಮೊಗ್ಗದಿಂದ ಮೈಸೂರಿಗೆ ವೈಸ್ ಚಾನ್ಸಲರ್ ಹುದ್ದೆಗಾಗಿ ಹೊರಟರೆ, ತೇಜಸ್ವಿರವರು ಮೈಸೂರಿಂದ ಮತ್ತೆ ಕಾಡಿಗೆ ಮರಳುತ್ತಾರೆ ವ್ಯವಸಾಯ ಮಾಡಲಿಕ್ಕೋಸ್ಕರ. ಅವರಿಗೆ ಇಷ್ಟವಾದಂಥ ಕ್ಷೇತ್ರ ಇದಾಗಿತ್ತು. ಇವರನ್ನು ಸಕಲ ಕಲಾ ವಲ್ಲಭ ಅಂತಲೇ ಬಿಂಬಿಸಬಹುದಾಗಿದೆ. ಇವರೊಬ್ಬ ಛಾಯಾಗ್ರಾಹಕರಾಗಿದ್ದರು, ಪುಸ್ತಕ ಬರಹಗಾರರಾಗಿದ್ದರು, ಒಬ್ಬ ಆಕ್ಟಿವಿಸ್ಟ್, ಒಬ್ಬ ರೈತ, ಹಂಟರ್, ಮೀನು ಹಿಡಿಯುವ ಕಲೆ ಸಹ ಇವರಿಗಿತ್ತು ಮತ್ತು ಅನೇಕ ಸಾಕು ಪ್ರಾಣಿಗಳನ್ನು ಇವರು ಸಾಕಿದ್ದರು. ತಮ್ಮದೇ ಆದಂತಹ ಒಂದು ತೋಟದಲ್ಲಿ ಅನೇಕ ಬಗೆಯ ಪರಿಸರದ ಪ್ರಯೋಗಗಳನ್ನು ಸಹ ಇವರು ಮಾಡುತ್ತಿದ್ದರು. ಹೀಗೆ ಹೇಳುತ್ತಾ ಹೊರಟರೆ ಪಟ್ಟಿ ಸಾಲದು. ನಾನೀಗ ತೋರಿಸೋದು ಕರ್ವಾಲೋ ಬುಕ್ ಓದಿರೋರಿಗೆ ಚಿರಪರಿಚಿತ, ಅದೇ ಹಾರುವ ಒತ್ತಿಗೆತ. ಇಲ್ಲಿ ಟಿ ಶರ್ಟ್ಸ್ ಮತ್ತು ಬುಕ್ ಸಹ ಸಿಗುತ್ತೆ. ಹಾಂ, 2. ನಾನು ಮತ್ತೆ ಇಲ್ಲಿಗೆ ಬಂದು 2 ಬುಕ್ ತಗೊಂಡೆ. ಒಂದು ಪರಿಸರ ಕತೆ, ಮತ್ತೊಂದು ಹುಲಿಯೂರಿನ ಸರಹದ್ದು. ಇದಕ್ಕಿಂತ ಮುಂಚೆ ನಾನು ಯಾವುದಾದ್ರು ಬುಕ್ ಮುಗ್ತಿದ್ದೆ ಅಂತ ಹೇಳ್ತೀನಿ, ತೋರಿಸ್ತೀನಿ ಬನ್ನಿ. ಅಣ್ಣ ನೆನಪು ಸೂಪರ್ ಬುಕ್, ಓದಲೇಬೇಕು. ಕರ್ವಾಲೋ ಮಸ್ತ್ ಇದೆ. ಅಬಚೂರಿನ ಪೋಸ್ಟ್ ಆಫೀಸ್ ಸಾಕತ್ತಾಗಿದೆ. ಮತ್ತು ಕಾಡು ಮತ್ತು ಕ್ರೌರ್ಯ ಚೆನ್ನಾಗಿದೆ. ಪಾಕಕ್ರಾಂತಿ ಇದನ್ನ ಸೂಪರ್ ಇದೆ. ಮತ್ತು ನರಭಕ್ಷಕ ಇದು ಮಸ್ತ್ ಇದೆ ಬುಕ್ ಮಾತ್ರ. ಮತ್ತು ಇನ್ನೊಂದು ಸೂಪರ್ ಇದೆ ಅಲ್ಲ, ಮಹಾಪಲಾಯನ ಅಂತಿದೆ, ಅದು ಮಾತ್ರ ಮಿಸ್ಸೇ ಮಾಡಬೇಡಿ, ಸಖತ್ತಾಗಿದೆ. ಕುವೆಂಪು ಅವ್ರ ಬಗ್ಗೆ ಏನಾದರೂ ನೀವು ಕಂಪ್ಲೀಟಾಗಿ ತಿಳ್ಕೊಬೇಕಾದ್ರೆ ಈ ಬುಕ್ನ ಮಿಸ್ ಮಾಡದೆ ಓದಿ, ಅಷ್ಟು ಸಖತ್ತಾಗಿ ಅವ್ರ ಬಗ್ಗೆ ವಿವರಣೆ ಇದೆ ಇದರಲ್ಲಿ. ತೇಜಸ್ವಿರವರು ಬರೆದಂತಹ ಒಟ್ಟು ಕೃತಿಗಳ ಸಂಖ್ಯೆ 53. ಅದರಲ್ಲಿ ಕೆಲವು ಸಣ್ಣ ಕಥೆಗಳೂ ಇವೆ, ಅನುವಾದಿತ ಕೃತಿಗಳು, ವಿಜ್ಞಾನ ಮತ್ತು ಪ್ರಕೃತಿಯ ಬಗ್ಗೆ ಇರುವಂತಹ ಕೃತಿಗಳು. ಮತ್ತು ಇವರ ಅತ್ಯುತ್ತಮವಾದ ಪುಸ್ತಕ ಎಂದರೆ ಅಣ್ಣ ನೆನಪು. ಇವರಿಗೆ ಅನೇಕ ಪ್ರಶಸ್ತಿಗಳು ಸಹ ಒಲಿದು ಬಂದಿದೆ. ಇಲ್ಲಿ ಪುಸ್ತಕಗಳು ಮಾತನಾಡುತ್ತೆ, ಪ್ರಕೃತಿ ಕೇಳಿಸಿಕೊಳ್ಳುತ್ತೆ. ಈ ಸಾಲುಗಳು ಈ ಜಾಗಕ್ಕೆ ಬಂದ ಮೇಲೆ ನಿಜ ಎಂದು ನನಗೂ ಸಹ ಅನ್ನಿಸ್ತು. ನೀವು ಸಹ ಈ ವಿಡಿಯೋ ನೋಡಿಕೊಂಡು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿ, ಮನಸ್ಸಿಗೆ ತುಂಬ ಮೃದು ನೀಡುತ್ತೆ. ಈಗ ನಾವು ನಿರುತ್ತರಕ್ಕೆ ಹೋಗುವಂಥ ಸಮಯ. ಇದರಲ್ಲಿ ನಮ್ಮ ಗೌರ್ಮೆಂಟ್ ಅವ್ರು ಏನಾದರೂ ನಮ್ಮ ಟ್ಯಾಕ್ಸ್ ಅಮೌಂಟಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಾನು ನೋಡಿದ ಮಟ್ಟಿಗೆ ಅಂದರೆ ಈ ಪ್ರತಿಷ್ಠಾನ ಅಂತ ಹೇಳ್ಬೋದು. ಏನು ಸಖತ್ತಾಗಿ ಮಾಡಿದ್ದಾರೆ ಗುರು, 1 ರೂಪಾಯಿಲಿ ವರ್ತಿದೆ. ನೀವು ಬನ್ನಿ, ನಿಮ್ಮ ಮಕ್ಕಳನ್ನ ಕರ್ತಾನೆ, ಎಸ್ಪೆಷಲಿ ಮಕ್ಕಳು ಇದು ನೋಡಲೇಬೇಕು. ಈಗಿನ ಜನ್ರೇಷನ್ನು ಬುಕ್ಸ್ ಓದ್ತಿಲ್ಲ, ಫೋನ್ ಕಡೆ ಅಡಿಕ್ಟ್ ಆಗ್ತಿದೆ, ಅದು ಇದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕರ್ಕೊಂಬನ್ನಿ, ನಿಜವಾಗ್ಲೂ ನಿಮ್ಮ ಮಕ್ಕಳಲ್ಲಿ ಒಂದು ಓದುವಂಥ ಆಸಕ್ತಿ ಮೂಡುತ್ತೆ. ಇಲ್ಲಿ ಫೋಟೋಸ್ ಆಗಿರಲಿ, ಮ್ಯೂಸಿಯಮ್ ಆಗಿರಲಿ. ನಾನೇನೋ ಅಂದ್ಕೊಂಡಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿ ಏನು ನಾರ್ಮಲ್ ಆಗಿರುತ್ತೆ ಬಿಡು ಅಂತ.
ಬಟ್ ಕ್ಲಾಸಿ ಆಗಿದೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲಾಸಿ ಇದೆ, ಸೂಪರ್ ಇದೆ. ಮಿಸ್ ಮಾಡ್ದಿರ ಈ ಕಡೆ ಬಂದರೆ ವಿಸಿಟ್ ಮಾಡಿ. ಇಲ್ಲಿಂದ ಹೋಗ್ಬೇಕಾದ್ರೆ ಏನೋ ಫೀಲ್ ಆಗ್ತಿದೆ. ಸಖತ್ತಾಗಿದೆ ಗುರು. ಸೊ ಇದಾಗಿತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಯಾಕೆ ಮಾಡ್ತೀರ ಅಂತ ಕಮೆಂಟಲ್ಲಿ ಬರೀರಿ. ಮತ್ತು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈಗ ನಾನು ಹೋಗ್ತೀನಿ ಅವರ ವಾಸಿಸಿದ್ದಂಥ ಮನೆ ನಿರುತ್ತರಕ್ಕೆ. ಅದು ಪಾರ್ಟ್ 2 ಅಲ್ಲಿ ಬರುತ್ತೆ. ಸೊ ಸೈನಿಂಗ್ ಆಫ್, ಸಿಂಪಲ್ ಶಶಿ. ಟೇಕ್ ಕೇರ್, ಬಾಯ್.